ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಉಪದಿಷ್ಟಂ ಸಕುಜ್ಞಾನಂ ಪರೀಕ್ಷಾಕಾಲನರ್ತನಂ ನಿರ್ದಿಷ್ಟ ಸಕಲಾ ವಿದ್ಯಾರ್ಥಿ ಭವತಿ ಘಾತಕಃ. Teaching for all bad students is just a time pass. All bad students will dance in the examination hall instead of the in-depth study of a subject. All bad habits learnt will be useless and they will damage the society, certainly. ಉಪದಿಷ್ಟಂ ಸ ಕುಜ್ಞಾನಂ. ಕೆಟ್ಟ ಉಪದೇಶವನ್ನು ಪಡೆದ ಯಾವ ವಿದ್ಯಾರ್ಥಿಯು ಪರೀಕ್ಷಾ ಕಾಲದಲ್ಲಿ ಕಷ್ಟಪಟ್ಟು ಓದಿದ್ದನ್ನು ಬರೆಯಲು ಸಾಧ್ಯವಿಲ್ಲ. ಬದಲಾಗಿ ಆ ಕಡೆ ಈ ಕಡೆ ನೋಡುವುದರಲ್ಲೇ ಗಮನ ಬಿಟ್ಟು ಪರೀಕ್ಷಾ ಗೌರವವನ್ನೇ ಹಾಳು ಮಾಡುತ್ತಾನೆ. ನಿಷ್ಫಲ ಸಕಲ ವಿದ್ಯಾ, ಅಂತಹ ಎಲ್ಲ ವಿದ್ಯೆಗಳು ನಿಷ್ಫಲ, ಫಲವನ್ನು ಕೊಡುವುದೇ ಇಲ್ಲ. ಅದು ಅಲ್ಲದೆ ಅಂತಹ ವಿದ್ಯಾರ್ಥಿ ಭೌತಿ ಘಾತಕ, ಅವನು ಮುಂದೆ ದೊಡ್ಡ ಸಮಾಜ ಘಾತಕ ಶಕ್ತಿಯಾಗಿ ಬೆಳೆಯುತ್ತಾನೆ ಹೊರತು ಜ್ಞಾನಿ ವಿಜ್ಞಾನಿಯಾಗಿ ವಿಕಾಸ, ಅಭಿವೃದ್ಧಿ, ಪರಿವರ್ತನೆಯಲ್ಲಿ ತೊಡಗಲು ಸಾಧ್ಯವೇ ಇಲ್ಲ. ದುರುದ್ದೇಶ್ಯೇ ಕೃತಂ ಪಾಠಂ ಗುರುಬುದ್ಧಿಂ ಪ್ರಜಾನತಿ. ಗುರುಬುದ್ಧಿಂ ಪ್ರಜಾನತಿ. ಗುರುವತ್ ಶಿಷ್ಯಮುತ್ಪತ್ತಿ ಪ್ರವೃತ್ತಿ ರಕ್ಕಸಾಮತಿ. Educating with hateful intent will reflect the true nature of an instructor. Students mimic their ideologies or teacher ideology and spread a negative mindset throughout the society. ದುರುದ್ದೇಶೇ ಕೃತಂ ಪಾಠಂ. ಪಾಠವು ದುರುದ್ದೇಶಪೂರ್ವಕವಾಗಿ ಕೆಟ್ಟ ಭಾವನೆಯನ್ನು ಕೆರಳಿಸುವ ಉದ್ದೇಶವಾಗಿ ಗುರುಬುದ್ಧಿಂ ಪ್ರಜಾನತಿ. ಗುರುವಿನ ಕೆಟ್ಟ ಬುದ್ಧಿಯನ್ನು ಹುಡುಗರ ಮೇಲೆ ಒತ್ತಡ ಹಾಕುವುದರಿಂದ ಗುರುವತ್ ಶಿಷ್ಯಮುತ್ಪತ್ತಿ. ಗುರುವಿನ ರೀತಿಯಲ್ಲೇ ಅಂಥ ಶಿಷ್ಯನು ತಯಾರಾಗುತ್ತಾನೆ. ಇದರಿಂದ ರಕ್ಕಸ ಬುದ್ಧಿಯು ಹೆಚ್ಚಾಗುತ್ತದೆ ಹೊರತು ಸಾತ್ವಿಕ ಬುದ್ಧಿಗಳು ಬರಲು ಸಾಧ್ಯವೇ ಇಲ್ಲ. ಇದರಿಂದ ಸ್ಟೂಡೆಂಟ್ಸ್ ಮಿಮಿಕ್ ದೇರ್ ಟೀಚರ್ಸ್ ಆ್ಯಂಡ್ ಸ್ಪ್ರೆಡ್ ಎ ನೆಗೆಟಿವ್ ಮೈಂಡ್ ಸೆಟ್. ವಿ ಶುಡ್ ಬಿ ಎಕ್ಸ್ಟ್ರಾ ಕೇರ್ಫುಲ್. ದುರ್ಜ್ಞಾನಂ ಸಕಲಂ ಪ್ರಾಪ್ಯ ಸತ್ಕಾರ್ಯಂ ಕೋತ್ರ ಸಾಧ್ಯತೆ. ಸಕಲಂ ದುಷ್ಟ ಸಾಮ್ರಾಜ್ಯಂ ಕೇವಲಂ ನಾಶಕಾರಣಂ. ವೆನ್ ವಿ ಅಕ್ವೈರ್ ಆಲ್ ನೆಗೆಟಿವ್ ಹ್ಯಾಬಿಟ್ಸ್, ಹೌ ಈಸ್ ದಟ್ there is a positivist aspect within the system? Burdened by a corrupt kingdom results in the complete destruction of ethics within the system. ದುರ್ಜ್ಞಾನಂ ಸಕಲಂ ಪ್ರಾಪ್ಯ. ಕೆಟ್ಟ ಜ್ಞಾನವನ್ನೆಲ್ಲ ಅಧ್ಯಯನ ಮಾಡಿ ಒಳ್ಳೆಯ ಕೆಲಸಗಳಿಗೆ ಮನಸ್ಸಾದರೂ ಎಲ್ಲಿ ಹೋಗುತ್ತೆ? ಸಕಲಂ ದುಷ್ಟ ಸಾಮ್ರಾಜ್ಯಂ. ಎಲ್ಲವೂ ದುಷ್ಟರ ಸಾಮ್ರಾಜ್ಯ. ಇದರಿಂದ ಅಭಿವೃದ್ಧಿಗಿಂತ ನಾಶವೇ ಆಗುತ್ತದೆ. ಕೇವಲಂ ನಾಶಕಾರಣಂ. ಉಪಾಧ್ಯಾಯ ಉದಾಸೀನಂ ಸಮಾಜ ಘಾತ ನಿಶ್ಚಯಂ. ಸರ್ವಂ ಪ್ರತಿಫಲಂ ಪ್ರಾಪ್ಯ ಸಮಾಜಂಚ ವಿನಶ್ಯತಿ. ಎ ಟೀಚರ್ಸ್ ಲೇಜಿನೆಸ್ ಕ್ಯಾನ್ ಲೀಡ್ ಟು ಎ deterioration of a society. Not just one educator can cause damage, but he can weaken the whole system after getting all the returns. He is getting all the returns, but he is weakening the system and the society. ಉಪಾಧ್ಯಾಯಸ್ಯ ಉದಾಸೀನಂ. ಉಪಾಧ್ಯಾಯನ ಉದಾಸೀನವು ಸಮಾಜಾಘಾತ ನಿಶ್ಚಯಂ. ಸಮಾಜ ಆಘಾತ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಎಚ್ಚರವಿಲ್ಲದ ಉಪಾಧ್ಯಾಯ ಯಾವುದೇ ರೀತಿಯ ಸಾಮಾಜಿಕ ಕೊಡುಗೆಯನ್ನು ಕೊಡಲು ಸಾಧ್ಯವಿಲ್ಲ. ಸರ್ವಂ ಪ್ರತಿಫಲಂ ಪ್ರಾಪ್ಯ ಸಮಾಜಂಚ ವಿನಶ್ಯತಿ. ಇವನು ಸರ್ಕಾರದಿಂದ ಬರುವ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಂಡು ಸಮಾಜವನ್ನು ಹಾಳು ಮಾಡುತ್ತಾನೆ. ಶಿಕ್ಷಣಂ ಶಿಕ್ಷಕಾದೀನಂ ಸ್ವನೀತ್ಯ ವಿನಿಯುಜ್ಯತೆ. ಸಮಾಜವಾದಿ ವಿದ್ಯಾರ್ಥಿ ಶುದ್ಧ ಸಾಮ್ರಾಜ್ಯ ಕಾರಣಂ. ಎಜುಕೇಶನ್ ಈಸ್ ಡಿಪೆಂಡೆಂಟ್. Good teacher with ethics and discipline.
Education depends on a good teacher who has the ethics and discipline. An individual who possesses strong skills and intelligence will guide an effective system. ಒಳ್ಳೆಯ ಸುನೀತಿಯಿಂದ ಯಾರು ಶಿಕ್ಷಣವನ್ನು ಹೇಳಿಕೊಡುತ್ತಾನೋ ಅವನು ಒಳ್ಳೆಯ ಶಿಕ್ಷಕನಾಗುತ್ತಾನೆ. ಸುಜ್ಞಾನವಾದಿಯಾಗಿ ವಿದ್ಯಾರ್ಥಿಯನ್ನು ಶುದ್ಧ ಸಾಮ್ರಾಜ್ಯಕ್ಕೆ ಎಳೆದೊಯ್ಯುತ್ತಾನೆ. ಸುಜ್ಞಾನವಾದಿ ವಿದ್ಯಾರ್ಥಿ ಶುದ್ಧ ಸಾಮ್ರಾಜ್ಯ ಕಾರಣಂ. ಶುದ್ಧ ಸಾಮ್ರಾಜ್ಯಕ್ಕೆ ಕಾರಣ ಆಗೋದು ಯಾರು? ಒಳ್ಳೆಯ ಜ್ಞಾನವನ್ನು ಹೇಳಿಕೊಡುವಂತಹ ಶಿಕ್ಷಕ. ಅದರಿಂದ ಶಿಕ್ಷಕನ ಅಧೀನವೇ ಶಿಕ್ಷಣವು. ಶಿಕ್ಷಕ ಸರಿ ಇದ್ದರೆ ಶಿಕ್ಷಣ ಸರಿ ಇರುತ್ತದೆ. ಪರೀಕ್ಷಾಚರಣಂ ಜ್ಞಾತುಂ ಸ್ಥಾನೇತು ಪರಿವೀಕ್ಷಣಂ. ಪರಿಸರೇ ಲಬ್ಧಕುಜ್ಞಾನಂ ದರ್ಪಣಂ ನತು ಜ್ಞಾನದಂ. To gain the insight into the exam system or situation, simply observe the surrounding area. If all the answers are written on the walls, it indicates a significant amount of malpractice within the examination hall. ಪರೀಕ್ಷಾ ಚರಣಂ ಜ್ಞಾತಂ. ಪರೀಕ್ಷಾ ಆಚರಣೆಯನ್ನು ನೋಡಬೇಕು ಅಂತಾದರೆ ಹೇಗೆ ನಡೆಯುತ್ತೆ ಪರೀಕ್ಷೆ ಅಂತ ನೋಡಬೇಕಾದ್ರೆ ಸುತ್ತಮುತ್ತ ಒಂದು ರೌಂಡ್ ನೋಡಿದ್ರೆ ಸಾಕು. ಪರಿಸರೇ ಲಬ್ಧ ಕುಜ್ಞಾನಂ. ಸುತ್ತಮುತ್ತ ಪರಿಸರ ಸರಿ ಇಲ್ಲ ಅಂತಂದರೆ ಅಲ್ಲಿ ಎಕ್ಸಾಮಿನೇಷನು ಸರಿಯಾಗಿ ನಡೀತಾ ಇಲ್ಲ. ಅದು ಜ್ಞಾನದಂ. ಜ್ಞಾನಕ್ಕೋಸ್ಕರ ಇಲ್ಲ, ಇಲ್ಲಿ ಲಾಭಕ್ಕೋಸ್ಕರ ನಿಂತಿದೆ ಎಂದು ಸಹಜವಾಗಿ ತಿಳಿದುಕೊಳ್ಳಬಹುದು. ಪರೀಕ್ಷಾ ಕಾಲೆ ಸಕಲಂ ಸದುತ್ತರಂ ದದಾತಿ ಯೋಸೋ ವಿನಾಶಕಾರಿ. ಕಾಲಂ ಧನಂ ಸರ್ವ ವಿನಾಶಯಂತಿ ಭ್ರಷ್ಟೋ ಗುರುಸ್ತತ್ರ ಕುಜನಶ್ಚ ರಾಶಿ. If an invigilator supporting copies and required answers to the students in the examination hall is not a good teacher, that kind of teacher will destroy or ruin the entire system with immorality. ಸದುತ್ತರಂ ದದಾತಿ ಯೋಸೋ ವಿನಾಶಕಾರಿ. ಉತ್ತರವನ್ನು ಬರೆಯಲಿ ಎಂದು ಕೊಡಿಸಿದಂಥ ವಿದ್ಯಾರ್ಥಿಗೆ ಸೂಪರ್ವೈಸ್ ಮಾಡುವವನೇ ಹೇಳ್ಕೊಡ್ತಾ ಇದ್ರೆ ಯಹ ಸಹ ವಿನಾಶಕಾರಿ, ಅವನೇ ದೊಡ್ಡ ರಾಕ್ಷಸ. ಕಾಲಂ ಧನಂ ಸರ್ವ ವಿನಾಶಯಂತಿ. ದುಡ್ಡು ವೇಸ್ಟು, ಟೈಮು ವೇಸ್ಟು. ಭ್ರಷ್ಟೋ ಗುರುಸ್ತತ್ರ ಕುಜನಶ್ಚ ರಾಶಿ. ಇವನು ಒಬ್ಬ ಗುರುವಾಗಿ ಭ್ರಷ್ಟನಾಗುವುದರ ಜೊತೆಗೆ ಇಡೀ ಸಮಾಜವನ್ನು ಭ್ರಷ್ಟತನದಲ್ಲಿ ರಾಶಿ ರಾಶಿ ಮುಳುಗಿಸುತ್ತಾನೆ. ಕುಜನಶ್ಚ ರಾಶಿ. ಕೆಟ್ಟ ಜನರ ರಾಶಿಯನ್ನೇ ಸೃಷ್ಟಿ ಮಾಡುತ್ತಾನೆ. ಸರ್ಕಾರಿ ಕಾರ್ಯೇ ಕುಬುದಾ ವಿನೀತಂ ಸದಾ ಉದಾಸೀನ ಉಪೇಕ್ಷ ಕಾರಣಂ. ಸದಾ ಸ್ವಕಾರ್ಯಾದಿ ಸಲಾಪಚಿಂತಾ ಸಮಾಧಿಮಾಪ್ನೋತಿ ಸಹವರ್ತಿ ಬಂಧುವಿಃ. Those who are polite and lazy in the government sector are often dangerous and selfish due to their self-centered nature. They are very much concerned about the selfishness and destroy or ruin the entire system with their colleagues or surroundings and construct the grave of the system shortly with his talent. So they are good to construct the graves, not to construct the human society. ಕುಬುದಾ ವಿನೀತಿಂ ಸದಾ ಉದಾಸೀನಂ. ಕೆಟ್ಟ ಬುದ್ಧಿ ಇರುತ್ತೆ, ಸದಾ ಉದಾಸೀನಾಗಿರ್ತಾನೆ, ತಾತ್ಸಾರ ಮಾಡ್ತಾನೆ. ಎಲ್ಲಿ? ಸರ್ಕಾರಿ ಕಾರ್ಯದಲ್ಲಿ ಸದಾ ಸ್ವಕಾರ್ಯಾದಿ ಸಲಾಭಚಿಂತ. ಅವನಿಗೆ ತನ್ನ ಲಾಭ ಏನು, ಇವ್ರು ಬಂದರು ಈ ಕಸ್ಟಮರಿಂದ ನನಗೇನು ಲಾಭ ಅಂತ ನೋಡ್ತಾನೆ ಬಿಟ್ಟರೆ ಅವ್ರಿಗೆ ಏನು ಸಹಾಯ ಮಾಡಬೇಕು ಅಂತ ಯೋಚನೆ ಮಾಡಲು ಸಾಧ್ಯವಿಲ್ಲ. ಯಾಕೆಂದರೆ ಕುಬುದಾ ವಿನೀತಂ, ಪೊಲೈಟಾಗಿ ಹೆಂಗೆ ನೈಸಾಗಿ ಯಾವ ರೀತಿ ದುಡ್ಡು ಮಾಡ್ಕೋಬೇಕು ಅಂತ ನೋಡ್ತಾನೆ. ಚಿಂತಾ ಸಮಾಧಿ ಮಾಪನೋತಿ ಸಹವರ್ತಿ ಬಂಧುಬಿಹಿ. ಈ ಸಮಾಧಿ ಮಾಡೋದಕ್ಕೋಸ್ಕರ ಸರ್ಕಾರವನ್ನು ಸಹವರ್ತಿಗಳ ಒಂದು ಕೂಟವನ್ನು ಮಾಡಿಕೊಂಡು ಆ ಮೂಲಕ ಸಹವರ್ತಿ ಬಂಧುಬಿಹಿ ಸಮಾಧಿ ಮಾಪನೋತಿ, ಎಲ್ಲವನ್ನು ನಾಶ ಮಾಡಲು ಪ್ರಯತ್ನಿಸುತ್ತಾನೆ. ದುರ್ಮಾರ್ಗದಾರಿ ಖಲು ಭಾಗ್ಯಶಾಲಿ. ಅದೃಷ್ಟವಾನ್ ಸಕಲ ಸೌಭಾಗ್ಯವಂತ. ಪರೋಪಕಾರಾರ್ಥಿ ಸೌಭಾಗ್ಯಹೀನ. ವಿಧೇರ್ವಿಧಾನಂ ವಿಪರೀತ ಕಾಲಂ. Wicked and crooked individuals may be fortunate, but those who support others and are benevolent, compassionate will ultimately ruin themselves, which is the order of the day. O God, where are you?
ದುರ್ಭಾಗ್ಯಶಾಲಿ ಖಲು ಭಾಗ್ಯಶಾಲಿ. ಭಾಗ್ಯವಂತರು ಯಾರು ಅಂದರೆ ಕೆಟ್ಟ ಮಾರ್ಗವನ್ನು, ದುರ್ಮಾರ್ಗದಾರಿ, ಕೆಟ್ಟದೆಟ್ಟ ದಾರಿಯನ್ನು ಮಾಡುವವರೇ ಒಳ್ಳೆಯವರು ಈ ಕಾಲದಲ್ಲಿ. ಅದೃಷ್ಟವಾನ್ ಸಕಲ ಸೌಭಾಗ್ಯವಂತಹ, ಅವರು ಅದೃಷ್ಟವಂತರು, ಸಕಲ ಸೌಭಾಗ್ಯವಂತರು. ಬದಲಾಗಿ ಪರೋಪಕಾರಾರ್ಥಿ, ಸೌಭಾಗ್ಯ, ಒಳ್ಳೇದು ಮಾಡೋಣ, ದೇಶ ಯಾರಿಗೆ ತೊಂದರೆ ಮಾಡೋದು ಬೇಡ, ನನ್ನ ಪಾಡ ನಾವಿರೋಣ ಅಂತಂದರೆ ಪರೋಪಕಾರಾರ್ಥಿ ಸೌಭಾಗ್ಯಹೀನ, ಅವನಿಗೆ ಅದೃಷ್ಟವೇ ಇರುವುದಿಲ್ಲ. ವಿಧೇಯರ್ವಿಧಾನಂ ವಿಪರೀತ ಕಾಲಂ. ಭಗವಂತ ಏನೇನು ಬಂದು ಹೋಯ್ತಪ್ಪ, ವಿಪರೀತವಾದ ಕಾಲ. ವಿಧೇಯರ್ವಿಧಾನಂ, ವಿಧಿಯ ಆಟ ಇದು ಎಂಬುದರಲ್ಲಿ ಸಂಶಯವೇ ಇಲ್ಲ. ಪರೀಕ್ಷಾ ಕಾಲೇ ಸಹಸಾ ಪಠಿತ್ವಾ ಸರ್ವಂ ಕ್ಷಣೇ ಲಿಖತಿ ಸಮಸ್ತ ಉತ್ತರಂ. ಸರ್ವಂ ಪರೀಕ್ಷಾಯ ಸುಜ್ಞಾನಬೋಧಂ ಕ್ಷಣೇ ವಿನಾಶಂ ಸತು ಜ್ಞಾನ ವಿಸ್ಮಯಂ. Some students read 1 hour before the exam and struggle to write the answers soon, as early as possible. That intelligence is limited to exam, will melt in the air soon, and not useful for the long time. ಸಹಸಾ ಪಠಿತ್ವ ಸರ್ವೇ ಕ್ಷಣಂ ಲಿಖತಿ ಸಮಸ್ತ ಉತ್ತರಂ. ತಕ್ಷಣ ಓದಿ ತಕ್ಷಣ ಬರೆದು ತಕ್ಷಣ ಮುಗಿಸ್ಬಿಡ್ಬೇಕು. ಪರೀಕ್ಷಾ ಕಾಲೇ, ಪರೀಕ್ಷೆಯನ್ನು ಬರೆದ ಮುಗಿಸಿ ಬಿಟ್ಬಿಡ್ಬೇಕದು. ಸರ್ವಂ ಪರೀಕ್ಷಾಯ ಸುಜ್ಞಾನಬೋಧಂ. ಎಲ್ಲ ಸುಜ್ಞಾನ, ಎಲ್ಲ ವಿಜ್ಞಾನ, ಎಲ್ಲ ಬೋಧೆಗಳು ಕೂಡ ಕೇವಲ ಪರೀಕ್ಷೆಗಾಗಿ. ಅದು ಎಷ್ಟು ಬೇಗ ಓದಿ ಕಲಿತು ಬರೀತಾರೋ ಅಷ್ಟೇ ಬೇಗ ಅದು ಕ್ಷಣೇ ವಿನಾಶಂ ಸತು ಜ್ಞಾನ ವಿಸ್ಮಯಂ ನತು ಜ್ಞಾನ ವಿಸ್ಮಯಂ. ಅದು ತಕ್ಷಣದಲ್ಲಿ ಲಾಭ ಕೊಡುತ್ತೆ, ತಕ್ಷಣದಲ್ಲಿಯೇ ನಾಶವಾಗಿ ಜ್ಞಾನ ವಿಸ್ಮಯವಾಗಿ ಯಾವುದೇ ರೀತಿಯ ಪ್ರತಿಫಲ ದೀರ್ಘಾವಧಿಯಲ್ಲಿ ಸಿಗುವುದೇ ಇಲ್ಲ. ಸೌಲಭ್ಯಂ ಸಕಲಂ ಜಾತ್ಯಾದಿ ಪ್ರಾಪ್ಯ ಸದಾ ಸುಖೀ ಭವತಿ ಸರ್ಕಾರ ಜಾಲೇ. ಅನಂತಕಾಲೇ ಅಧಿಕಾರ ಸೌಖ್ಯಂ ವಿಧೇರ್ವಿಲಾಪಂ ಸತಾಂ ವಿನಾಶಂ. They will lead a happy life in the government setup after receiving all the facilities from the government, especially based on the caste. Long life enjoys official life, which is based on really caste. Oh God, kill the skilled. Oh God, you are killing the skilled persons. ಸೌಲಭ್ಯಂ ಸಕಲಂ ಪ್ರಾಪ್ಯ ಸುಖೀ ಭವತಿ ಸರ್ಕಾರ ಜಾಲೆ. ಎಲ್ಲ ರೀತಿಯ ಸೌಲಭ್ಯವನ್ನು ಸರ್ಕಾರ ಜಾಲದಲ್ಲಿ ಪಡೆದುಕೊಂಡು, ಜಾತಿಯ ಹೆಸರಲ್ಲಿ ಪಡೆದುಕೊಂಡು, ಅನಂತಕಾಲೇ ಅಧಿಕಾರ ಸೌಖ್ಯಂ, ಅನಂತ ಕಾಲದಲ್ಲಿ ಅಧಿಕಾರದಲ್ಲಿ ಸುಖವಾಗಿರುತ್ತಾರೆ. ವಿಧೇರ್ ವಿಲಾಪಂ, ವಿಧಿಯ ಆಟವಲ್ಲವೇ ಇದು. ಸತಾಂ ವಿನಾಶಂ, ಒಳ್ಳೆಯ ವ್ಯಕ್ತಿಗಳ ವಿನಾಶಕ್ಕೆ ದಾರಿ, ವಿನಾಶಕ್ಕೆ ಕಾರಣ. ದೇವರೇ, ಒಳ್ಳೆಯವರನ್ನು ಕೊಲ್ಲುತ್ತಿದ್ದೀಯಪ್ಪ. ದುರ್ಜನಾದೇವ ಸೌಲಭ್ಯಾಂ ಸರ್ಕಾರಾದೇವ ದೀಯತೆ. ದುರಭ್ಯಾಸಾದಿ ಸೌಖ್ಯಾಯ ಜಯಂ ದುಷ್ಟ ಪರಂಪರಾ. The government will provide all types of facilities to the evil guys. Bad people are ever interested in food, sleep and sex only. Oh victory of cruelty, oh victory of the dismal. ಸೌಲಭ್ಯಾಂ ಸರ್ಕಾರಾದೇವ ದೀಯತೆ ದುರ್ಜನಾದೇವ. ದುರ್ಜನರಿಗೆ ಸರ್ಕಾರದ ಎಲ್ಲ ಸೌಲಭ್ಯಗಳು ಸಿಗುತ್ತವೆ. ಅವರೇನು ಮಾಡ್ತಾರೆ? ದುರಭ್ಯಾಸಾದಿ ಸೌಖ್ಯಾಯ, ಅವರ ಸುಖಕ್ಕೋಸ್ಕರ ದುರಭ್ಯಾಸಗಳನ್ನೆಲ್ಲ ಕಲಿತು ಜಯಂ ದುಷ್ಟ ಪರಂಪರಾ, ದುಷ್ಟ ಪರಂಪರೆಗೆ ದಾರಿ ಮಾಡಿಕೊಟ್ಟು ಜೈ ಎನಿಸಿಕೊಳ್ಳುತ್ತಾರೆ. ಓ ದೇವರೇ, ನೀ ಎಲ್ಲಿರುವಿ? ದುಷ್ಟಕೂಟಾದಿ ಸಂವೃತ್ತಃ ಅಭಿಮನ್ಯುರಿವಾ ಭುವಿ. ಸತಾಂ ವಿಪದಿ ಸರ್ವತ್ರ ಕೇವಲಂ ಕಷ್ಟಜೀವನಂ. Like Abhimanyu in Chakravyuha, land is encircled with a horrible people team. Leading an outstanding person's life is terrible in reality. Leading an outstanding personality in the real life is very difficult in reality. ದುಷ್ಟಕೂಟಾದಿ ಸಂವೃತ್ತಃ ಅಭಿಮನ್ಯುರಿವಾ ಭುವಿ. ಅಭಿಮನ್ಯುವಿನಂತೆ ಚಕ್ರವ್ಯೂಹದಲ್ಲಿ ಸಿಕ್ಕಿಕೊಂಡಂತೆ ಈ ಭೂಮಿಯು ದುಷ್ಟಕೂಟರಿಂದ ತುಂಬಿ ಹೋಗಿದೆಯಲ್ಲಪ್ಪ. ಸತಾಂ ವಿಪದಿ ಸರ್ವತ್ರ, ಒಳ್ಳೆಯ ಜನರಿಗೆ ವಿಪತ್ತು ಎಲ್ಲಿ ನೋಡಿದರೂ ಕಾಣುತ್ತದೆ.
ಕೇವಲಂ ಕಷ್ಟಜೀವನಂ, ಲೀಡಿಂಗ್ ಔಟ್ಸ್ಟ್ಯಾಂಡಿಂಗ್ ಪರ್ಸನಾಲಿಟಿ. ನಾಲೆಡ್ಜ್ ಇದೆ, ವಿಜ್ಞಾನ ಇದೆ, ವಿಕಾಸ ಇದೆ ಅಂತ ಹೇಳುವ ಯಾವ ವ್ಯಕ್ತಿಯೂ ಸುಖವಾಗಿಲ್ಲ. ಅವನಿಗೆ ಹಿಂಸೆ ಕೊಟ್ಟು ಅವನನ್ನು ಎಲ್ಲ ರೀತಿಯಿಂದಲೂ ಮೆಟ್ಟಿ ತುಳಿದು ಜೀವನ ಕೇವಲಂ ಕಷ್ಟ ಜೀವನಂ, ಅವನು ಹೇಗೋ ಬದುಕುವುದಕ್ಕೆ ಒಂದು ದಾರಿ ಮಾಡಿಕೊಂಡಿರ್ತಾನೆ ಬಿಟ್ಟರೆ ಯಾವುದೇ ರೀತಿಯ ಸರ್ಕಾರಿ ಸೌಲಭ್ಯಗಳು ಇರುವುದಿಲ್ಲ. ಪರೋಪಕಾರಾಯ ವಿನಷ್ಟ ಜೀವನಂ ಸಮೃತ್ಯುಮಾಪ್ನೋತಿ ದೌರ್ಭಾಗ್ಯ ಜೀವನಂ. ವಿಧೇರ್ವಿಧಾತ ಕುಜನಾನುರಾಗಿ ಸತಾಂ ಸದಾ ಪೀಡತಿ ನಿತ್ಯಕಾಲೇ. Those who live for others, they cannot lead a normal life and die pathetically. They suffer like anything in their real life. Supernatural being is in favor of bad persons and extends painful life for the good persons. ಪರೋಪಕಾರಾಯ ವಿನಷ್ಟ ಜೀವನಂ, ಬೇರೆಯವರಿಗೋಸ್ಕರ ತನ್ನ ಜೀವನವನ್ನೇ ಯಾರು ತ್ಯಾಗ ಮಾಡಿರುತ್ತಾರೋ ಸಮೃತ್ಯುಮಾಪ್ನೋತಿ ದೌರ್ಭಾಗ್ಯ ಜೀವನಂ, ನೊಂದು ಬೆಂದು ಕಷ್ಟದಲ್ಲಿ ಸತ್ತು ಹೋಗುತ್ತಾರೆ. ವಿಧೇರ್ವಿಧಾತ, ವಿಧಿಯ ಆಟ ಏನಿದು. ಕುಜನ ಅನುರಾಗಿ, ವಿಧಿಯೇ ಕುಜನರ ಸಹಕಾರ ಮಾಡಿದರೆ ಸತಾಂ ಸದಾ ಪೀಡತಿ ನಿತ್ಯ ಕಾಲೇ, ಒಳ್ಳೆಯವರನ್ನು ಯಾವೆಲ್ಲ ಕಾಲದಲ್ಲಿ ಯಾಕಪ್ಪ ಹೀಗೆ ಪೀಡಿಸ್ತೀಯಾ. ವಿಧೇರ್ವಿಧಾತ ಕುಜನಾನುರಾಗಿ ಸತಾಂ ಸದಾ ಪೀಡತಿ ನಿತ್ಯ ಕಾಲೇ. ಜ್ಞಾನಾರ್ಜನಂ ಕುತ್ರ ವಿಚಾರಹೀನ, ವೇಗೇ ಸಮಾಯಾತಿ ಸೌಲಭ್ಯ ಕಾರಣಂ. ಹವ್ಯಾಸ ಭೋಗೇ ಪ್ರಕೃತಿಂ ಸನಾಶಿ, ಅನಂತಕಾಲೇ ಅಪಾಯಕಾರಿ. Those who receive additional facilities are unable to acquire good skills. They pick up variety of negative habits and damage the environment over time. ಜ್ಞಾನಾರ್ಜನಂ ಕುತ್ರ ವಿಚಾರ, ವಿಚಾರವೇ ಇಲ್ಲದೇ ಇರುವವನಿಗೆ ಜ್ಞಾನಾರ್ಜನೆ ಎಲ್ಲಿ ಸಾಧ್ಯ. ಹೇಗೆ ಸಮಯ ತಕ್ಷಣದಲ್ಲಿ ಎಲ್ಲ ರೀತಿಯ ಸೌಲಭ್ಯವನ್ನು ಪಡೆಯುತ್ತಾನೆ. ಹವ್ಯಾಸವನ್ನು ಪಡ್ಕೊಂಡಿರ್ತಾನೆ. ಕೆಟ್ಟ ಕೆಟ್ಟ ಭೋಗ ಲಾಲಸೆಗಳಿಂದ ಬದುಕ್ತಾ ಇರ್ತಾನೆ. ಪ್ರಕೃತಿಯನ್ನು ನಾಶ ಮಾಡ್ತಿರ್ತಾನೆ. ತಾನು ನಾಶ ಮಾಡೋದ್ರ ಜೊತೆಗೆ ಅನಂತ ಕಾಲದವರೆಗೂ ಇವನು ದೊಡ್ಡ ಅಪಾಯಕಾರಿಯಾಗಿ ಮೆರೆಯುತ್ತಲೇ ಇರುತ್ತಾನೆ. ದುರಂತ ನಾಯಕರು. ಸ್ವೀಕೃತ್ಯ ದುರ್ನರ್ತನ ಲೋಭಜಾಲಂ ಸಖಾದಯಂತಿ ಕೀಟಾದಿ ಮೂಲಂ. ಆಹಾರ ನಿದ್ರಾ ಸುರತಾದಿ ಭೋಗಂ ವಿಸ್ತಾರವಾದಿ ಚ ವಿನಾಶ ಹೇತೋ. Having access to all amenities and living a wasteful way of life, they consume everything including insects, stimulated by eating, sleeping and having sex constantly. However, they are greedy for others' life or greedy in various traits. ಸ್ವೀಕೃತ್ಯ ದುರ್ನರ್ತನ ಲೋಭಜಾಲಂ, ಎಲ್ಲ ರೀತಿಯ ಕೆಟ್ಟ ದಾರಿಯನ್ನು ಹಿಡಿದ್ರು ಯಾವುದ್ಯಾವುದು ತನಗೆ ಬೇಕೋ ಎಲ್ಲದನ್ನು ಮಾಡ್ಕೊಂಡಿರ್ತಾರೆ. ಸಖಾದಯಂತಿ ಕೀಟಾದಿ ಮೂಲಂ, ಕೀಟದಿಂದ ಹಿಡಿದು ಎಲ್ಲ ಪ್ರಾಣಿಗಳನ್ನು ತಿಂದು ಸುಖವಾಗಿ ಮೆರೆದು ಸುಖವಾಗಿರ್ತಾರೆ. ಇವರ ಉದ್ದೇಶ ಆಹಾರ ನಿದ್ರಾ ಸುರತಾದಿ ಭೋಗಂ, ಆಹಾರ ನಿದ್ರೆ ಸುರತ, ಇಷ್ಟರಲ್ಲೇ ಇವರು ಲಿಮಿಟ್ ಆಗಿರ್ತಾರೆ. ಅಷ್ಟಾದರೂ ಕೂಡ ಅವರಿಗೆ ಸಮಾಧಾನ ಇಲ್ಲ. ವಿಸ್ತಾರವಾದೀಚ ವಿನಾಶ ಹೇತು, ಬೇರೆಯವರು ಸ್ವಲ್ಪ ಏನಾದ್ರು ಸುಖವಾಗಿದ್ದಾರೆ ಅಂತಂದ್ರೆ ಅವ್ನು ಹೇಗಾದ್ರೆ ಮಾಡಿ ಬಗ್ಗು ಬಡ್ದು ಅವ್ರು ಸುಖವಾಗಿರಬಾರ್ದು, ನಾನು ಮಾತ್ರ ಸುಖವಾಗಿರಬೇಕು ಎಂಬುದನ್ನು ಈ ಲೋಭಜಾಲ ವಿಸ್ತಾರ ಮಾಡಿಕೊಂಡಿದೆ. ಇದು ವಿನಾಶಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಉದಾಸೀನಿ ಸದಾ ಚಿಂತಾಪರದಾರಾಣಿ ದ್ರವ್ಯ ಜನ್ಮದಾರಭ್ಯ ಮೋಸಾಯ ಸೌಭಾಗ್ಯ ಸ್ವಾರ್ಥ ಜೀವನಂ. Mostly lethargic and lazy, are worried about the other's life, others' property, others' goods and others' wife. They learn selfishness by birth and enjoy the life at the cost of the others. ಉದಾಸೀನಿ ಸದಾ ಚಿಂತಾ ಪರದಾರಾಣಿ ದ್ರವ್ಯ, ಪರದ್ರವ್ಯ ಪರ ವಸ್ತುಗಳು ಇದ್ರ ಬಗ್ಗೆನೇ ಚಿಂತೆ ಮಾಡಿಕೊಂಡು ಯಾವಾಗಲೂ ಸೋಂಬೇರಿ ಥರ ಲೆಥಾರ್ಜಿಕ್ ಆಗಿ ಜೀವನ ಮಾಡ್ತಾ ಇರ್ತಾರೆ. ಇವ್ರಿಗೇನಿದ್ರು ಹೆಚ್ಚಿಗಿದ್ದಲ್ಲಿ ಮೇಯೋದು, ಬೆಚ್ಚಗಿದ್ದಲ್ಲಿ ಮಲಗೋದು. ಜನ್ಮದಾರಭ್ಯ ಮೋಸಾಯ, ಹುಟ್ಟಿನಿಂದಲೂ ಇವ್ರ ಜನ್ಮವೇ ಮೋಸ.
ಎಷ್ಟೇ ಶಿಕ್ಷಣ ಕೊಟ್ಟರು ಅಷ್ಟೇ, ಯಾವುದೇ ಸೌಲಭ್ಯ ಕೊಟ್ಟರು ಅಷ್ಟೇ, ಸೌಭಾಗ್ಯ ಸ್ವಾರ್ಥ ಜೀವನ. ಎಲ್ಲ ರೀತಿಯ ಸೌಭಾಗ್ಯ ಮುಕ್ತವಾಗಿ ಫ್ರೀಯಾಗಿ ಸಿಗಬೇಕು, ಅವರಿಗೆ ಉಚಿತವಾಗಿ ಸಿಗಬೇಕು. ಅಷ್ಟು ಬಿಟ್ಟರೆ ಇನ್ಯಾವುದೇ ರೀತಿಯ ಸಮಾಜ ಅಭಿವೃದ್ಧಿ, ಚಿಂತನ ಮಂಥನ, ವಿಜ್ಞಾನ ವಿಕಾಸ ಯಾವುದ್ರ ಬಗ್ಗೆನೂ ಯೋಚನೆ ಇಲ್ಲ. ಎಷ್ಟಿದ್ರೂ ಸ್ವಾರ್ಥ, ಬರಲಿ ಬರಲಿ ಬರಲಿ. ಮೋಸ್ಟ್ಲಿ ದೇ ಆರ್ ಲೆಥಾರ್ಜಿಕ್. ಇಷ್ಟಾದರೂ ಸೋಂಬೇರಿತನ, ಬೇರೆ ಪರವಸ್ತುಗಳೆಲ್ಲ ಬೇಕು ನನಗೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಎಚ್ಚರವಿರಬೇಕು. ಪರೀಕ್ಷೆ ಕಾಲೇ ಚಲದೂರವಾಣ್ಯಾಂ ಸದಾ ನಿಮಗ್ನಃ ಕಸ್ತತ್ರ ಗಮನಂ. ಛಾತ್ರ ಸದಾ ಮಗ್ನ ಸಂವಾದ ಜಾಲೆ ಗೋಪಾಲಕೋ ಹಂತಿ ಪಶೂನಿ ಸರ್ವಾನ್. Those who are very much concerned about the mobiles cannot concentrate on the exams. A student who is chatting more with other friends will destroy other friends also. Like a cow protector himself is killing all the cows. ಪರೀಕ್ಷೆ ಕಾಲೇ ಚಲದೂರವಾಣ್ಯ, ಮೊಬೈಲ್ ಫೋನ್ನಲ್ಲಿ ಯಾವಾಗಲೂ ನಿಮಗ್ನನಾಗಿ ಇರುವವರಿಗೆ ಎಲ್ಲಿಯ ಗಮನ, ಎಲ್ಲಿಯ ಜ್ಞಾನ, ಎಲ್ಲಿಯ ಯೋಚನೆ. ಛಾತ್ರ ಸದಾ ಮಗ್ನ ಸಂವಾದ ಜಾಲೆ. ಯಾವುದೇ ಸಮಯದಲ್ಲಿ ಅವನು ಸಂವಾದ ಮಾಡೋದರಲ್ಲೇ ಮುಳುಗಿರುತ್ತಾನೆ. ಇದರಿಂದ ಅವನು ಹಾಳಾಗುತ್ತಾನೆ, ಅವನ ಜೊತೆಗಾರರು ಹಾಳಾಗುತ್ತಾರೆ. ಗೋಪಾಲಕನಾದವನು ಹಸುಗಳನ್ನೇ ಸಾಯಿಸಿದರೆ ಹೇಗೋ ಹಾಗೆಯೇ ಒಳ್ಳೆಯ ವ್ಯಕ್ತಿ ಇವನ ಜೊತೆ ಬಂದು ಸೇರಿಕೊಂಡ್ರೆ ಇವನ ಜೊತೆ ಸೇರಿದಂತಹ ವ್ಯಕ್ತಿ ಅವನು ಹಾಳಾಗುತ್ತಾನೆ. ಎಚ್ಚರವಿರಬೇಕು. ಶಿಕ್ಷಣಾದಿ ಸುಧಾಜ್ಞಾನಂ ಧೀಯತಾಂ ಯೋಗ್ಯ ಪಾತ್ರಯ ಅನ್ಯಥಾ ವ್ಯರ್ಥಕಾಲೋಯಂ ನೈಮಲಾಭಂಚ ಲೋಷ್ಠವತ್. Education should be given to those who are fit and deserving and excellent personalities. Otherwise, it is a waste of money and time and no use for the society. ಶಿಕ್ಷಣಾದಿ ಅಮೃತವನ್ನು, ಜ್ಞಾನಸುಧೆಯನ್ನು ದೀಯತಾಂ ಯೋಗ್ಯ ಪಾತ್ರಯ, ಯೋಗ್ಯತಾವಂತರಿಗೆ ಮಾತ್ರ ಕೊಡಬೇಕು. ಅನ್ಯಥಾ ಅಲ್ಲದಿದ್ದರೆ ವ್ಯರ್ಥ ಮಾಪ್ನೋತಿ, ವ್ಯರ್ಥ ಕಾಲೋಯಂ, ಕಾಲ ಹಣವೆಷ್ಟು, ಮತ್ತು ಯಾವುದೇ ಲಾಭವಿಲ್ಲ, ಸಮಯವೆಷ್ಟು. ಇದರಿಂದ ನೈಮಲಾಭಂಚ ಲೋಷ್ಠವತ್, ಯಾವುದೇ ರೀತಿಯ ಪ್ರಯತ್ನ ನಿಷ್ಫಲವಾಗಿ ಸಮಾಜಕ್ಕೆ ಖರ್ಚಿನ ಲಯಬಿಲಿಟಿ ಆಗಿರ್ತಾರೆ ಹೊರತು ಆಸ್ತಿಯಾಗಿರುವುದಿಲ್ಲ. ಸ್ವಾರ್ಥಯೋಜಿತ ಸುಜ್ಞಾನಂ ದರ್ಪೇರಾರ್ಜಿತ ಶಿಕ್ಷಣಂ ಅಲ್ಪವಿದ್ಯಾ ಗರ್ವಿ ವಿನಾಶಯತಿ ಪದ್ಧತಿಂ. When education is used for the selfishness and ego and egotism, like a half-baked food, it will lead to dysentery and ruins the stomach system. ಸ್ವಾರ್ಥಯೋಜಿತ ಸುಜ್ಞಾನಂ, ಒಳ್ಳೆಯ ಜ್ಞಾನ ಸ್ವಾರ್ಥಕ್ಕಾಗಿ ಉಪಯೋಗಿಸಿದರೆ, ದರ್ಪೇರಾರ್ಜಿತ ಶಿಕ್ಷಣಂ, ಅಹಂಕಾರದಿಂದ ಕೂಡಿದ ಶಿಕ್ಷಣವಿದ್ದರೆ, ಅಲ್ಪವಿದ್ಯಾ ಮಹಾಗರ್ವಿ, ಅಂಥವ್ರನ್ನ ಅಲ್ಪವಿದ್ಯಾ ಮತ್ತು ಸೊಕ್ಕಿರುವವನು, ಅಹಂಕಾರಿ ಎಂದು ಕರೆಯುತ್ತಾರೆ. ಇಂಥವರು ವಿನಾಶಯತಿ ಪದ್ಧತಿಂ, ಇವರು ಪದ್ಧತಿಯನ್ನೇ ನಾಶ ಮಾಡಿ ಹೋಗುತ್ತಾರೆ. ಇವರಿಂದ ಯಾವುದೇ ಸಮಾಜ ಅಭಿವೃದ್ಧಿ, ಸಾಮಾಜಿಕ ಚಿಂತನ ಮಂಥನ ಸಾಧ್ಯವೇ ಇಲ್ಲ. ಏಕೆಂದರೆ ಇವರು ಸ್ವಾರ್ಥದಲ್ಲಿಯೇ ಮುಳುಗಿ ಹೋಗಿರುತ್ತಾರೆ. ಸದಾ ಕುಬುದ್ಧೇರ್ ವಿನಾಶ ಹೇತು ಅಸಾಧ್ಯಮೇತತ್ ಪರಿವರ್ತನೀಯಂ. ದಂಡಾದ್ಯುಪಾಯಂ ವಿನಷ್ಟ ಜನ್ಮ ಮೂಲ ಸ್ವಕಾರ್ಯಂ ಪುನರೀಕರೋತಿ. Bad mindset people cannot develop the system, but it will ruin the system. Crookedness is by birth and will be repeated frequently, even though they are punished with 4 instruments of moralize, challenging, dividing and beating. Whatever the punishment methods you use, but it is of no use, but they still continue their bad habits. ಸದಾ ಕುಬುದ್ಧೇರ್ ವಿನಾಶ ಹೇತು, ಇವರ ಕೆಟ್ಟ ಬುದ್ಧಿಗಳೆಲ್ಲ ವಿನಾಶಕ್ಕೆ ಕಾರಣ. ಅಸಾಧ್ಯಮೇತತ್ ಪರಿವರ್ತನೀಯಂ, ಅವರ ಮೈಂಡ್ಸೆಟ್ಟನ್ನು ಚೇಂಜ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ದಂಡಂ ಉಪಾಯಂ ವಿನಷ್ಟ ಜನ್ಮ, ಯಾವುದೇ ರೀತಿಯ ಸಾಮ ದಾನ ದಂಡ ಭೇದ ಯಾವುದು ಉಪಯೋಗಿಸಿದ್ರು ಕೂಡ ಮೂಲ ಸ್ವರೂಪಂ ಪುನರೀಕರೋತಿ. ಪುನಃ ಇಷ್ಟೆಲ್ಲ ಆದಮೇಲೂ ಕೂಡ ಪುನಃ ಅವ್ರ ಬುದ್ಧಿಯನ್ನು ಅವರು
ಯಾವುದೇ ಕಾರಣಕ್ಕೂ ಯಾವುದೇ ಶಿಕ್ಷೆ ಕೊಟ್ಟರೂ ಬಿಟ್ಟುಕೊಡುವುದೇ ಇಲ್ಲ. ಎಚ್ಚರವಿರಬೇಕು. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ.